ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು KA ನೇಮಕಾತಿ 2025 ನೋಟಿಫಿಕೇಶನ್ ಆಯಿತು. ಮುಂಬರುವ SDA FDA ಕಂಡಕ್ಟರ್ ಹುದ್ದೆಗಳಿಗೆ ಇವತ್ತಿನ ಕ್ಲಾಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಗೆಸ್ಟ್ ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಶ್ರೀಧರ್ ಸರ್, ಅವರಿಗೂ ಕೂಡ ಈ ಒಂದು ಕ್ಲಾಸ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಹಾಗಾದ್ರೆ ಇವತ್ತಿನ SDA ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಕನ್ನಡ ಪೇಪರ್ ನಲ್ಲಿ ಬಂದಿರತಕ್ಕಂತ 2023ರಲ್ಲಿ ಶ್ರೀಧರ್ ಸರ್ ಹಾಗೂ ನಾವು ಜೊತೆಗೇನೆ ಈ ಒಂದು ಪೇಪರ್ ಅಟೆಂಡ್ ಮಾಡೋಕೆ ಹೋಗಿದ್ವಿ. ಹರಿಹರದಲ್ಲಿ ಇನ್ನೂ ಕೂಡ ನೆನಪಿದೆ ಸರ್ ನಮಗೆ. ಹೌದು, ನೆನಪಿದೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಆ ಒಂದು ಪೇಪರ್ ನಲ್ಲಿ ಕನ್ನಡ ಒಂದು ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಕನ್ನಡದ 35 ಕ್ವಶನ್ ಗಳನ್ನ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ತಂದಿದ್ದೇನೆ. ಹಾಗಾದ್ರೆ 35 ಕ್ವಶನ್ ಗಳನ್ನ ಇವತ್ತು ಆನ್ಸರ್, ಆ ಒಂದು 35 ಕ್ವಶನ್ ಗಳಿಗೆ ಒಂದೊಂದಾಗಿ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್, ಎಲ್ಲರೂ ಕೂಡ ನೋಡಿ. ಹಾಗಾದ್ರೆ ಬನ್ನಿ ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಕದಂಬರ ರಾಜಧಾನಿ. ನಾನು ಕ್ವಶನ್ ಅನ್ನ ಕೇಳ್ತೀನಿ, ನಮ್ ಸರ್ ಉತ್ತರವನ್ನ ಹೇಳ್ತಾ ಹೋಗ್ತಾರೆ. ಬನ್ನಿ. ಹಾಗಾದ್ರೆ ಸರ್, ಕದಂಬರ ರಾಜಧಾನಿ ಯಾವುದು? ಆಪ್ಷನ್ ಎ ಬನವಾಸಿ, ಆಪ್ಷನ್ ಬಿ ಬೆಳವಂಗಲ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಸರ್? ಕದಂಬರ ರಾಜಧಾನಿ ಆಪ್ಷನ್ ಎ ಬನವಾಸಿ ಇರ್ತತಿ. ಬನವಾಸಿಯ ಕದಂಬರ ಅಂತಂದೇಳಿ ಕರಿತೇವೆ ನಾವು. ಈ ಕದಂಬರ ಪ್ರಮುಖ ದೊರೆ ಯಾರಪ್ಪ ಅಂದ್ರೆ ಮಯೂರವರ್ಮ ಅಂತಂದೇಳಿ ಕರಿತೇವೆ ನಾವು. ಹಾಗಾದ್ರೆ ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತು ಅನ್ಕೋತೀನಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ, ಬನವಾಸಿ. ಕದಂಬರ ರಾಜಧಾನಿ ಬನವಾಸಿ. ಹಾಗಾದ್ರೆ ಸೆಕೆಂಡ್ ಕ್ವಶನ್ಗೆ ಹೋಗೋಣ ಸರ್. ಎರಡನೇ ಕ್ವಶನ್, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ಚಾಮುಂಡಿ ಬೆಟ್ಟ, ಆಪ್ಷನ್ ಬಿ ಮುಳ್ಳಯ್ಯನಗಿರಿ, ಆಪ್ಷನ್ ಸಿ ಹವಲಾ ಬೆಟ್ಟ, ಆಪ್ಷನ್ ಡಿ ನಂದಿ ಬೆಟ್ಟ. ಇದಕ್ಕೆ ಕರ್ನಾಟಕದ ಎತ್ತರವಾದ ಶಿಖರ ಆಪ್ಷನ್ ಬಿ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹಾಗೆ ಚಾಮುಂಡಿ ಬೆಟ್ಟ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ನಂದಿ ಬೆಟ್ಟ ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹವಳಾ ಬೆಟ್ಟ ಕೂಡ ರಾಮನಗರ ಜಿಲ್ಲೆಯಲ್ಲೇ ಕಂಡು ಬರ್ತದೆ. ನೋಡಿ, ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು ಅಂತ ಸರ್ ಹೇಳಿದ್ರು. ಮುಳ್ಳಯ್ಯನಗಿರಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಎರಡನೇ ಕ್ವಶನ್ಗೆ ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ನೆಕ್ಸ್ಟ್ ಕ್ವಶನ್, ಗುಂಪಿಗೆ ಸೇರದ ಪದವನ್ನ ಸೂಚಿಸಿ. ಆಪ್ಷನ್ ಎ ಭತ್ತ, ಆಪ್ಷನ್ ಬಿ ಅಂಜೂರ, ಆಪ್ಷನ್ ಸಿ ಗೋಧಿ, ಆಪ್ಷನ್ ಡಿ ರಾಗಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಸರ್? ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ನೀವು ನೋಡಿದ ತಕ್ಷಣ ಗೊತ್ತಾಯ್ತದೆ, ಆಪ್ಷನ್ ಬಿ ಅಂಜೂರ. ಏಕಪ್ಪ ಅಂದ್ರೆ ಉಳಿದ ಎಲ್ಲಾ ಗೋಧಿ ಆಗಿರೋದು, ಭತ್ತ, ರಾಗಿ ಇವೆಲ್ಲ ಧಾನ್ಯಗಳಾಗಿರ್ತಾವು. ಅಂಜೂರ ಅನ್ನೋದು ಒಂದು ಹಣ್ಣಾಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಗೊತ್ತಾಯ್ತಲ್ಲ, ಆಪ್ಷನ್ ಬಿ ಅಂಜೂರ ಇದಕ್ಕೆ ಸರಿಯಾದ ಉತ್ತರ. ಗುಂಪಿಗೆ ಸೇರದ ಪದವನ್ನ ಸರ್ ಹೇಳಿದ್ರು. ಆನ್ಸರ್ ಅಂಜೂರ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 6 ಸಾಲಿನ ಚಂದೋಂಬುದಿ ಯಾವುದು? ಆಪ್ಷನ್ ಎ ತ್ರಿಪದಿ, ಆಪ್ಷನ್ ಬಿ ರಗಳೆ, ಆಪ್ಷನ್ ಸಿ ಕಂದ, ಆಪ್ಷನ್ ಡಿ ಷಟ್ಪದಿ. ಇದಕ್ಕೆ ಸರಿಯಾದ ಉತ್ತರ ನಮ್ ಸರ್ ಹೇಳ್ತಾರೆ. ಆಪ್ಷನ್ ಡಿ ಇದಕ್ಕೆ ಷಟ್ಪದಿ. ಷಟ್ ಅಂದ್ರೆ 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಷಟ್ಪದಿ. ತ್ರಿಪದಿ ಅಂದ್ರೆ 3 ಸಾಲಿನ ಪದ್ಯ. ರಗಳೆ ಅಂದ್ರೆ ಇದಕ್ಕೆ ಯಾವುದೇ ಸಾಲುಗಳ ಮಿತಿ ಇರೋದಿಲ್ಲ. ಕಂದ ಪದ್ಯ ಅಂದ್ರೆ ಇದಕ್ಕೆ 4 ಸಾಲುಗಳು ಇರ್ತವೆ. ನೋಡಿದ್ರಲ್ಲ, 4ನೇ ಕ್ವಶನ್ಗೆ ಸರಿಯಾದ ಉತ್ತರ ಷಟ್ಪದಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. 6 ಸಾಲಿನ ಚಂದೋಂಬಂಧ ಇದು ಷಟ್ಪದಿ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಆದಿಪುರಾಣದ ಕೃತಿಕಾರ ಯಾರು? ಆದಿಪುರಾಣದ ಕೃತಿಕಾರ ಪಂಪ ಅಂತಂದೇಳಿ ನಾವು ಕರಿತೀವಿ. ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಜನ್ನ, ಆಪ್ಷನ್ ಸಿ ಪೊನ್ನ, ಆಪ್ಷನ್ ಡಿ ನೃಪತಂಗ. ಇದಕ್ಕೆ ಸರಿಯಾದ ಉತ್ತರ ಸರ್ ಹೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಪಂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 6ನೇ ಕ್ವಶನ್, ಆಳಾಗಬಲ್ಲವನು ಡ್ಯಾಶ್. ಆಪ್ಷನ್ ಎ ಸೇವಕನಾಗಬಲ್ಲ, ಆಪ್ಷನ್ ಬಿ ಅರಸನಾಗಬಲ್ಲ, ಆಪ್ಷನ್ ಸಿ ಮಂತ್ರಿ ಆಗಬಲ್ಲ, ಆಪ್ಷನ್ ಡಿ ಹಾಳಾಗಬಲ್ಲ. ಇದಕ್ಕೆ ಸರಿಯಾದ ಉತ್ತರ ಹಾಳಾಗಬಲ್ಲವನು ಅರಸನಾಗಬಲ್ಲ. ಸರಿಯಾದ ಉತ್ತರ. ನೋಡಿ, ಗಾದೆಗಳ ಮೇಲೇನೆ ಅತಿ ಹೆಚ್ಚು ಕೆಇದವರು ಇಲ್ಲಿ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಹಾಳಾಗಬಲ್ಲವನು ಅರಸನಾಗಬಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ನೋಡಿ, 6 ಕ್ವಶನ್ಗಳ ಆನ್ಸರ್ ಅನ್ನ ನಾವು ಈಗ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. 7ನೇ ಕ್ವಶನ್, ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಯಾವುದು? ಆಪ್ಷನ್ ಎ ಪಿತಾಶ್ರೀ, ಆಪ್ಷನ್ ಬಿ ಪೂಜ್ಯ ತಂದೆ, ಆಪ್ಷನ್ ಸಿ ಪಿತೃದೇವ, ಆಪ್ಷನ್ ಡಿ ತೀರ್ಥರೂಪ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರ್? ಇದಕ್ಕೆ ಸರಿಯಾದ ಉತ್ತರ ತೀರ್ಥರೂಪ ಅಂತಂದೇಳಿ ಬರಿತೀವಿ. ನಾವು ಯಾವುದೇ ಸಮಯದಲ್ಲಿ ತಂದೆಗೆ ಪತ್ರ ಬರೆಯುವಾಗ ತೀರ್ಥರೂಪ ತಂದೆಯವರಿಗೆ ಅಂತ ಬಳಸ್ತೀವಿ. ಹಾಗಾಗಿ ಸರಿಯಾದ ಉತ್ತರ
ತೀರ್ಥರೂಪ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಾಯ್ತು, ತೀರ್ಥರೂಪ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡ ದೂರದರ್ಶನಿ ವಾಹಿನಿ ಯಾವುದು? ದೂರದರ್ಶನ ವಾಹಿನಿ ಕೇಳಿದರೆ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರಬೇಕಂತೆ. ಹಾಗಾದ್ರೆ ಆಪ್ಷನ್ ಎ ಸುವರ್ಣ, ಆಪ್ಷನ್ ಬಿ ಕಸ್ತೂರಿ, ಆಪ್ಷನ್ ಸಿ ದಿಗ್ವಿಜಯ, ಆಪ್ಷನ್ ಡಿ ಚಂದನ. ನೋಡಿ ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಆ ಎಲ್ಲಾ 4 ಆಪ್ಷನ್ಗಳು ಇಲ್ಲಿ ಚಾನಲ್ ಅಂತ ಕರಿತೀವಿ, ಇಲ್ಲಿ ಪಬ್ಲಿಕ್ ಚಾನಲ್ಗಳು. ಈ ಎಲ್ಲಾ ಚಾನಲ್ ಸರಿಯಾದ ಉತ್ತರ ಯಾವುದು? ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಚಾನಲ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದನ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ ಸರ್ ತಿಳಿಸ್ಕೊಟ್ರು, ಚಂದನ ಇದಕ್ಕೆ ಸರಿಯಾದ ಉತ್ತರ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಏಕೈಕ ಕನ್ನಡ ವಾಹಿನಿ ಚಂದನ ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ BGL ಸ್ವಾಮಿ ಅಂತ ಕರಿತೀವಿ. ನೋಡಿ BGL ಸ್ವಾಮಿ ಇಲ್ಲಿ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ಕರಿತೀವಿ. BGL ಶಾರ್ಟ್ ಕಟ್ ಆಗಿ BGL ಸ್ವಾಮಿ ಅಂತ ಕರಿತೀವಿ. ಅವರ ಕಾದಂಬರಿಯನ್ನ ಕೇಳಿದರೆ ಹಾಗಾದ್ರೆ ಆಪ್ಷನ್ ಎ ಸಸ್ಯಪೀಠ, ಆಪ್ಷನ್ ಬಿ ಹಸಿರು ಹೊನ್ನು, ಆಪ್ಷನ್ ಸಿ ವೃಕ್ಷಸಿರಿ, ಆಪ್ಷನ್ ಡಿ ಹಸಿರು ಕ್ರಾಂತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಹೊನ್ನು. ನೋಡಿ ಇದಕ್ಕೆ ಸರಿಯಾದ ಉತ್ತರ ಹಸಿರು ಹೊನ್ನು. ನೋಡಿ ಹಸಿರು ಹೊನ್ನು ಕೃತಿ ಮೇಲೆ ಸಾಕಷ್ಟು ಬಾರಿ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ SDA ಎಕ್ಸಾಮ್ಸ್ ಕೂಡ ಇದೆ, ಕಂಡಕ್ಟರ್ ಎಕ್ಸಾಮ್ಸ್ ಕೂಡ ಇದೆ. ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಅನ್ನ ರೈಸ್ ಮಾಡುವ ಎಲ್ಲ ಸಾಧ್ಯತೆಗಳು ಹಸಿರು ಹೊನ್ನು ಕೃತಿ ಮೇಲೆ ರೈಸ್ ಮಾಡುವ ಕ್ವಶನ್ಗಳು ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಜ್ಞಾನ ಭಾರತಿ ವಿಶ್ವವಿದ್ಯಾಲಯ. ನೋಡಿ ಸರ್, ಇತ್ತೀಚೆಗೆ ವಿಶ್ವವಿದ್ಯಾಲಯದ ಮೇಲೆ ಅತಿ ಹೆಚ್ಚು ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ಹೌದು, ಈ ವಿಜಯನಗರ ಆಗಿರ್ಬೋದು, ಪ್ರತಿಯೊಂದು ಡಿಸ್ಟಿಕ್ ನಲ್ಲಿ ಒಂದೊಂದು ವಿಶ್ವವಿದ್ಯಾಲಯಗಳು ಇರ್ತಕ್ಕಂಥದ್ದು. ಆ ಎಲ್ಲ ವಿಶ್ವವಿದ್ಯಾಲಯಗಳ ಮೇಲೆ ಅದರ ಒಂದು ಧ್ಯೇಯವಾಕ್ಯಗಳು ಆಗಿರ್ಬೋದು, ಅದರ ಒಂದು ಧ್ಯೇಯವಾಕ್ಯ ಹಾಗೆ ಅದರ ಕರ್ತವ್ಯಗಳು ಆಗಿರ್ಬೋದು, ಎಲ್ಲ ಡೆಡ್ ಗಳನ್ನ ಈಗ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು ಈಗ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಎಲ್ಲಿದೆ ಸರ್? ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಹಂಪ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ನೋಡಿ ಸರಿಯಾದ ಉತ್ತರ ಸರ್ ಹೇಳಿದ್ರು, ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕದ ಡಾಕ್ಟರ್ HR ಸುದರ್ಶನ್ ಅವರಿಗೆ ಸಂಧಿಸಿರುವ ಪ್ರಶಸ್ತಿ ಯಾವುದು? ಆಪ್ಷನ್ ಎ ಮ್ಯಾಗ್ನೆಸಿ, ಆಪ್ಷನ್ ಬಿ ಬೂಕರ್, ಆಪ್ಷನ್ ಸಿ ಜ್ಞಾನಪೀಠ, ಆಪ್ಷನ್ ಡಿ ಭಾರತ ರತ್ನ. ಇದಕ್ಕೆ HR ಸುದರ್ಶನ್ ರವರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಇತ್ತೀಚೆಗೆ. ನೋಡಿ ಮ್ಯಾಗ್ನೆಸಿ ಪ್ರಶಸ್ತಿ ಇನ್ನೊಂದು ನಾವು ಟೈಟಲ್ ಅನ್ನ ಕರಿತೀವಿ, ಏಷ್ಯಾದ ನೊಬೆಲ್ ಅಂತ ಕೂಡ ಕರಿತೀವಿ. ಹಾಗೆ ಇತ್ತೀಚೆಗೆ ಸರ್ ಬೂಕರ್ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಯಾರಂತ ಹೇಳುವುದು ಸರ್? ಗರ್ಲ್ಸ್ ಎಜುಕೇಟ್ ಅನ್ನೋ ಸಂಸ್ಥೆ ಕೂಡ ಇತ್ತೀಚೆಗೆ ಪಡ್ಕಂತು ಮ್ಯಾಗ್ನೆಸಿ ಪ್ರಶಸ್ತಿಯನ್ನ ಪಡ್ಕೊಂತು ಸರ್. ಇತ್ತೀಚೆಗೆ ಬೂಕರ್ ಪ್ರಶಸ್ತಿಯನ್ನ ಭಾನು ಮುಸ್ತಕ್ರವರು ಕೂಡ ಇತ್ತೀಚೆಗೆ ಪಡ್ಕೊಂಡಿದ್ದಾರೆ. ಭಾನು ಮುಸ್ತಕ್ರವರು ಮೈಸೂರು ದಸರಾ ಉದ್ಘಾಟನೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ರು ಇತ್ತೀಚೆಗೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ ಬೂಕರ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಅಚ್ಚೇವು ಕನ್ನಡದ ದೀಪ ಕವಿತೆಯ ರಚನಾಕಾರ ಯಾರು? ಆಪ್ಷನ್ ಎ ಪುತಿನ, ಆಪ್ಷನ್ ಬಿ ಚನ್ನವೀರ ಕಣವಿ, ಆಪ್ಷನ್ ಸಿ ಡಾಕ್ಟರ್ DS ಕರ್ಕಿ, ಆಪ್ಷನ್ ಡಿ ನಿಸಾರ್ ಅಹಮದ್. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ DS ಕರ್ಕೆರವರ ಅಚ್ಚೇವು ಕನ್ನಡದ ದೀಪ ಅಂತಂದೇಳಿ ಕರಿತೀವಿ. ನೋಡಿ ಕನ್ನಡ ಸಾಹಿತ್ಯದಲ್ಲಿ ಹಲವು ಕಾದಂಬರಿಗಳು, ಕಾವ್ಯಗಳು ಇರ್ತಕ್ಕಂಥದ್ದು. ಆ ಎಲ್ಲ ಕಾವ್ಯ ಕಾದಂಬರಿಗಳ ಮೇಲೆ ಇತ್ತೀಚೆಗೆ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ಈಗ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಆಗಿರ್ಬೋದು, ಜೈ ಭಾರತ ಜನನಿಯ ತನುಜಾತಿ ಆಗಿರ್ಬೋದು, ಏರು ತುಯುವುದು ಆರು ತುಯುವುದು ನೋಡು ನಮ್ಮ ಬಾಹುಟ, ಈ ತರಹದ ಒಂದು ಕಾವ್ಯಗಳು ಕಾದಂಬರಿಗಳ ಮೇಲೆ ಅತಿ ಹೆಚ್ಚು ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ನೋಡಿ ಇದಕ್ಕೆ ಸರಿಯಾದ ಉತ್ತರ ಸರ್ ಹೇಳಿದ್ರು, ಡಾಕ್ಟರ್ DS ಕರ್ಕಿ ಇದಕ್ಕೆ ಸರಿಯಾದ ಉತ್ತರ. ಅಚ್ಚೇವು ಕನ್ನಡದ ದೀಪ ಕವಿತೆಯ ರಚನಾಕಾರ ಡಾಕ್ಟರ್ DS ಕರ್ಕಿರವರು. ಅದೇ ವರ್ಷ 2023ರಲ್ಲಿ ಚನ್ನವೀರ ಕಣವೀರವರು ಕೂಡ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥವ್ರು. ಯಾಕೆ ಅಂದ್ರೆ ಬೆಳಕಿನ ಕವಿ ಅಂತ ಕರಿತೀವಿ ಚನ್ನವೀರ ಕಣವಿ ಅವರನ್ನ. ಅದೇ ವರ್ಷ ಅವರು ಕೂಡ ಸಾವನ್ನ ಒಪ್ಪಿದ್ರು, ಅಕಾಲಿಕ ಮರಣವನ್ನ ಕೂಡ ಆ ವರ್ಷ ಹೊಂದಿದ್ರು. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ DS ಕರ್ಕಿ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಸಂತ ಕವಿ ಯಾರು? ಆಪ್ಷನ್ ಎ ಗೋವಿಂದ ಪೈ, ಆಪ್ಷನ್ ಬಿ GS ಶಿವರುದ್ರಪ್ಪ, ಆಪ್ಷನ್ ಸಿ ಮುದ್ದಣ್ಣ, ಆಪ್ಷನ್ ಡಿ ಶಿಶುನಾಳ ಶರೀಫ. ಇದಕ್ಕೆ ಸರಿಯಾದ ಉತ್ತರ? ಸರಿಯಾದ ಉತ್ತರ ಆಪ್ಷನ್ ಡಿ ಶಿಶುನಾಳ ಶರೀಫರನ್ನ ಕರ್ನಾಟಕದ ಸಂತ ಕವಿ ಅಂತ ಹೇಳಿ ನಾವು ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೋಟ್ ಮಾಡ್ಕೊಳ್ಳಿ. ಸಂತ ಕವಿ ಅಂತ ಶಿಶುನಾಳ ಶರೀಫರವರನ್ನ ಕರಿತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 14ನೇ ಕ್ವಶನ್, ಜೇಡರ ದಾಸಿಮಯ್ಯನ ಅಂಕಿತ ನಾಮ ಯಾವುದು? ಆಪ್ಷನ್ ಎ ರಾಮನಾಥ, ಆಪ್ಷನ್ ಬಿ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ
ಚನ್ನ ಸೋಮೇಶ್ವರ, ಆಪ್ಷನ್ ಡಿ ಗುಹೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಸರ್? ಆಪ್ಷನ್ ಎ ರಾಮನಾಥ ಇದಕ್ಕೆ ಸರಿಯಾದ ಉತ್ತರ. ಅದೇ ವರ್ಷ ನೋಡಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಇಲ್ಲಿ, ಸ್ಟೂಡೆಂಟ್ಸ್ ಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಅಲ್ಲಮ ಪ್ರಭುರವರ ಒಂದು ಅಂಕಿತ ನಾಮ ಗುಹೇಶ್ವರ. ಅಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಮಾಡಿದ್ರು, ಇಲ್ಲಿ ಕನ್ಫ್ಯೂಸ್ ಆಗಿ ಗುಹೇಶ್ವರ ಅಂತ ಟೆಕ್ ಮಾಡಿರ್ತಕ್ಕಂಥದ್ದು ನಾನು ಕೂಡ ಸರ್. ಅದರಲ್ಲಿ ಗುಹೇಶ್ವರ ಎಕ್ಸಾಮ್ ಮುಗಿಸ್ಕೊಂಡು ಕನ್ಫ್ಯೂಸ್ ಆಗುತ್ತೆ. ಹೌದು, ಎಕ್ಸಾಮ್ ಮುಗಿಸ್ಕೊಂಡು ಹೊರಗ್ ಬಂದ್ಮೇಲೆ ಗೊತ್ತಾಯ್ತು ಸರ್ ಗುಹೇಶ್ವರ ಅಲ್ಲ ಇದಕ್ಕೆ ರಾಮನಾಥ. ಅಲ್ಲಿ ರಾಮನಾಥ್ ಅಂತ ಇರುತ್ತೆ, ಬಟ್ ಇಲ್ಲಿ ಏನಿರುತ್ತೆ ಸಾಕಷ್ಟು ಬಾರಿ ಗುಹೇಶ್ವರವನ್ನ ಕೇಳಿದ್ರು. ಇಲ್ಲಿ ಚೇಂಜ್ ಅನ್ನ ಮಾಡಿದ್ದಾರೆ. ಈ ಸರಿ ಕೇಳಿದವರು ರಾಮನಾಥ ಜೇಡರ ದಾಸಿಮಯ್ಯರವ್ರನ್ನ ಕೇಳಿದರು. ಪ್ರತಿ ಸರಿನ ಅಲ್ಲಮ ಪ್ರಭು ಮೇಲೆ ಕ್ವಶನ್ ಅನ್ನ ರೈಸ್ ಮಾಡ್ತಿದ್ರು ಸರ್. ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭುವಿನ ಅಂಕಿತ ನಾಮ. ನಾವು ಏನ್ ಹಾಕಿರ್ತೀವಿ ಅದು ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ಬಿಡ್ತೀವಿ, ಗುಹೇಶ್ವರ ಜಾಸ್ತಿ ಕೇಳೋ ಗುಹೇಶ್ವರ ಹಾಕ್ಬಿಡ್ತೀವಿ. ಸರಿಯಾದ ಉತ್ತರ ಏನು? ರಾಮನಾಥ. ಇದಕ್ಕೆ ಸರಿಯಾದ ಉತ್ತರ ತಿಳ್ಕೊಂಡ್ರಲ್ಲ, ರಾಮನಾಥ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 15ನೇ ಕ್ವಶನ್, ಓದಿದನು ಈ ಪದದ ವರ್ತಮಾನ ಕಾಲದ ರೂಪ ಯಾವುದು? ಆಪ್ಷನ್ ಎ ಓದಿಯಾನು, ಆಪ್ಷನ್ ಬಿ ಓದುತ್ತಾನೆ, ಆಪ್ಷನ್ ಸಿ ಓದುವುದಿಲ್ಲ, ಆಪ್ಷನ್ ಡಿ ಓದಲಿ. ಇದಕ್ಕೆ ಸರಿಯಾದ ಉತ್ತರ ಓದಲಿ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಸವರ್ಣ ದೀರ್ಘ ಸಂಧಿಯ ಪದ ಗುರುತಿಸಿ. ಆಪ್ಷನ್ ಎ ದೇವಾಲಯ, ಆಪ್ಷನ್ ಬಿ ಅತ್ಯಂತ, ಆಪ್ಷನ್ ಸಿ ಚಂದ್ರೋದಯ, ಆಪ್ಷನ್ ಡಿ ಹಗಲಿರುಳು. ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಎ ದೇವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು? ಸವರ್ಣದ ಮುಂದೆ ಸವರ್ಣವು ಬಂದಾಗ ಅದೇ ಸ್ವರವು ದೀರ್ಘವಾಗಿ ಬರೋದಕ್ಕೆ ಅಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತಂದೇಳಿ ಕರಿತೀವಿ. ದೇವಾಲಯ ಅಂತಂದೇಳಿ ಬಹಳ ಸಲ ಎಕ್ಸಾಮಿಗೆ ಕ್ವಶನ್ ಕೇಳ್ಯಾರೆ, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದು ಅಂತಂದೇಳಿ. ಹೀಗಾಗಿ ದೇವಾಲಯ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. ನೋಡಿದ್ರಲ್ಲ, ಸವರ್ಣ ದೀರ್ಘ ಸಂಧಿಯ ಸರಿಯಾದ ಉತ್ತರ ಇದಕ್ಕೆ ದೇವಾಲಯ ಆಗಿರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 17ನೇ ಕ್ವಶನ್, ಅಂತೆ ಎಂಬ ವಾಚಕವನ್ನು ಹೊಂದಿರುವ ಅಲಂಕಾರ ಯಾವುದು? ಆಪ್ಷನ್ ಎ ದೀಪಕ, ಆಪ್ಷನ್ ಬಿ ಉಪಮ, ಆಪ್ಷನ್ ಸಿ ಉತ್ಪ, ಆಪ್ಷನ್ ಡಿ ರೂಪಕ. ಇದಕ್ಕೆ ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಉಪಮ ಅಲಂಕಾರ. ಫಾರ್ ಎಕ್ಸಾಂಪಲ್, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತಂದೇಳಿ ಅಲ್ಲಿ ಅಂತೆ ಅನ್ನೋ ವಾಚಕ ಬರ್ತೈತಿ. ರೂಪಕ ಅಲಂಕಾರಕ್ಕೆ ಏನ್ ಬರ್ತೈತಿ? ಸೀತೆಯ ಮುಖ ಕಮಲ ಅರಳಿತು, ಅಲ್ಲೇನ್ ಬರಲ್ಲ, ಅಂತ್ಯ ಬರಲ್ಲ. ಹಂಗಾಗಿ ಅಂತ್ಯ ಅನ್ನೋದು ಉಪಮ ಅಲಂಕಾರ ಅಂತಂದೇಳಿ ಹೇಳ್ಬೋದು. ಹಾಗಾದ್ರೆ ನೋಡಿದ್ರಲ್ಲ, ಇದಕ್ಕೆ ಸರಿಯಾದ ಉತ್ತರ ಉಪಮ ಅಲಂಕಾರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಕಾಕೋಡು, ಆಪ್ಷನ್ ಡಿ ಬೆಂಗಳೂರು. ಆಪ್ಷನ್ ಎ ಮೈಸೂರು. ಈ ನಿನ್ನೆ ತಾನೇ ನಾವು ಏನ್ ಮಾಡಿದ್ವಿ, ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದ್ವಿ. ಹಾಗಾಗಿ ಮೈಸೂರು ಅಂತಂದೇಳಿ ಮೊದಲೇ ಕರಿತಿದ್ರು. ನಂತರದಲ್ಲಿ 1973 ನವೆಂಬರ್ 1ರಂದು ಏನ್ ಮಾಡಿದ್ರು, ದೇವರಾಜ ಅರಸರವರು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿನ್ನೆ ತಾನೇ ಕರ್ನಾಟಕ ರಾಜ್ಯೋತ್ಸವದ ಮೇಲೆ ನಾನು ಸ್ಪೆಷಲ್ ಆಗಿರ್ತಕ್ಕಂಥ ವಿಡಿಯೋವನ್ನ ಮಾಡಿದ್ದೆ ಸರ್. ಇದುವರೆಗೂ ಕೂಡ ಹಲವು ಸ್ಟೂಡೆಂಟ್ಸ್ಗಳು ನೋಡಿಲ್ಲ. ಬಟ್ ಎಲ್ಲ ಸ್ಟೂಡೆಂಟ್ಸ್ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ 70 ಸಾಧಕರಿಗೆ ಏನು ಕರ್ನಾಟಕ ರಾಜ್ಯೋತ್ಸವ ನೀಡಿದ್ರು, ಪ್ರಶಸ್ತಿಯನ್ನು ನೀಡಿದ್ರು ಸರ್. ಆ ಒಂದು 70 ಸಾಧಕರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿನ್ನೆ ಒಂದು ಕ್ಲಾಸ್ ನಲ್ಲಿ ಕೊಟ್ಟಿದ್ದೆ, ಎಲ್ಲರೂ ಕೂಡ ನೋಡಿ. ಹಾಗಾದ್ರೆ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದು ಸರ್? ಮೈಸೂರು. ಈ 18ನೇ ಕ್ವಶನ್ಗೆ ಸರಿಯಾದ ಉತ್ತರ ಏನು? ಮೈಸೂರು ಅಂತಂದೇಳಿ ನಾವು ಹೇಳ್ಬೋದು. ನೋಡಿರಲ್ಲ, ಇದಕ್ಕೆ ಸರಿಯಾದ ಉತ್ತರ ಮೈಸೂರು ಆಗಿರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೊಂದು ಕ್ವಶನ್. 19ನೇ ಕ್ವಶನ್, ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು? ಆಪ್ಷನ್ ಎ GS ಶಿವರುದ್ರಪ್ಪ, ಆಪ್ಷನ್ ಬಿ KS ನರಸಿಂಹಸ್ವಾಮಿ, ಆಪ್ಷನ್ ಸಿ ನಿಸ್ಸರ್ ಅಹಮದ್, ಆಪ್ಷನ್ ಡಿ ಮೈಸೂರು ಅನಂತ ಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ KS ನರಸಿಂಹಸ್ವಾಮಿ ಅನ್ನೋದು ಮೈಸೂರು ಮಲ್ಲಿಗೆ ಅವರ ಕೃತಿಯಾಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. KS ನರಸಿಂಹಸ್ವಾಮಿ ಮೈಸೂರು ಡಿಸ್ಟಿಕ್ನವರು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೈಸೂರು ಮಲ್ಲಿಗೆ ಅಂತ ಒಂದು ಕವನ ಸಂಕಲನವನ್ನ ಬರೆದಿರತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ KS ನರಸಿಂಹಸ್ವಾಮಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾದ್ರೆ 20ನೇ ಕ್ವಶನ್ಗೆ ಹೋಗೋಣ ಸರ್. ಪಟಪಟ ಎಂಬುದು ಡ್ಯಾಶ್. ಆಪ್ಷನ್ ಎ ವಿರುದ್ಧ ಪದ, ಆಪ್ಷನ್ ಬಿ ಸಂಬಂಧ ಸೂಚಕ, ಆಪ್ಷನ್ ಸಿ ಸಂಭವಾರ್ಥಕ, ಆಪ್ಷನ್ ಡಿ ಅನುಕರಣ. ಇದಕ್ಕೆ ಸರಿಯಾದ ಉತ್ತರ ಅನುಕರಣವೇ. ನೋಡ್ರಿ, ಅಲ್ಲಿ ಪಟಪಟ ಅನ್ನೋದು ಒಂದು ಅನುಕರಣೆ ಬರ್ತದೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನ್ ಹೇಳ್ಬೋದು, ಹಾವು ಸರಸರ ಅಂತಂದು ಹೇಳ್ಬೋದು. ಹಾವು ಸರಸರನೇ ಅರಿತು ಅಂದ್ರೆ ಅಲ್ಲಿ ಹೆಂಗ್ ಅರಿತು ಅಂತಂದೇಳಿ ಅನುಕರಣೆ ಬರ್ತದಲ್ಲ. ಹಂಗಾಗಿ ಇದು ಪಟಪಟ ಅನ್ನೋದೇನು ಅನುಕರಣ ಅವ್ಯಯ ಅಂತಂದೇಳಿ ಹೇಳ್ಬೋದು.
ವೆರಿ ವೆರಿ ಇಂಪಾರ್ಟೆಂಟ್ ಅವ್ಯಯಗಳ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು ಸರ್ ಇಲ್ಲಿ. ಮತ್ತೆ ಪಟಪಟನೆ ಮಾತಾಡ್ತಿದ್ದ ಅಂತ ಹಾ. ನಾವು ಅನುಕರಣೆಯನ್ನ ಮಾಡ್ತೀವಿ ಸರ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅವನು ಎಂಬ ಪದ ಡ್ಯಾಶ್. ಆಪ್ಷನ್ ಎ ಗುಣವಾಚಕ, ಆಪ್ಷನ್ ಬಿ ಅಂಕಿತನಾಮ, ಆಪ್ಷನ್ ಸಿ ರೂಢನಾಮ, ಆಪ್ಷನ್ ಡಿ ಸರ್ವನಾಮ. ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವನಾಮ ಅಂತಂದೇಳಿ ಹೇಳ್ಬೋದು. ಅವನು ಅನ್ನೋದೇನು ಸರ್ವನಾಮ. ಗುಣವಾಚಕ ಅಂದ್ರೆ ಏನು, ಕೆಟ್ಟದ್ದು ಒಳ್ಳೆಯದು ಅಂತಂದೇಳಿ ಬರ್ತದೆ. ಅಂಕಿತನಾಮ ಅಂದ್ರೆ ನಮ್ಮ ಹೆಸರು ಬರ್ತದೆ, ನಿಮ್ಮ ಹೆಸರು ಬರ್ತದೆ. ಮತ್ತೆ ರೂಢನಾಮ ಅನ್ನೋದು ನದಿ ಬೆಟ್ಟ ಗುಡ್ಡ ಅವೆಲ್ಲ ಏನ್ ಬರ್ದಿ ರೂಢನಾಮಕ್ಕೆ ಉದಾಹರಣೆ ಬರ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಸರ್? ಈಗ ಸರ್ವನಾಮ, ಅವನು ಎನ್ನುವುದೇನು ಸರ್ವನಾಮ. ಅವನು ಎಂಬುದು ಸರ್ವನಾಮ ಅಂತ ಕರಿತೀವಿ. ನಾವು ಆಂಗ್ಲ ಭಾಷೆಯಲ್ಲಿ ನೌನ್ ಪ್ರನೌನ್ ಅಂತ ಕರಿತೀವಿ ಸರ್. ಈಗ ಸರ್ವನಾಮಕ್ಕೆ ನಾವು ಪ್ರನೌನ್ ಅಂತ ಆಂಗ್ಲ Pronoun ಭಾಷೆಯಲ್ಲಿ ಕರಿತಾ ಮತ್ತೆ ಈ ಶಿ ಇಟ್ ಅಂತ ಕರಿತಾ ಹೋಗ್ತೀವಿ. ಇದು ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 22ನೇ ಕ್ವಶನ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡ ಲೋಹದ ಪ್ರತಿಮೆ ಯಾವುದು? ಆಪ್ಷನ್ ಎ ವಿವೇಕಾನಂದ, ಆಪ್ಷನ್ ಬಿ ಪುನೀತ್ ರಾಜ್ಕುಮಾರ್, ಆಪ್ಷನ್ ಸಿ ಕೆಂಪೇಗೌಡ, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪೇಗೌಡರವರ ಏನು ಲೋಹದ ಪ್ರತಿಮೆಯನ್ನ ಇತ್ತೀಚೆಗೆ ಮೋದಿಯವರು ಬಂದು ಅನಾವರಣ ಮಾಡಿರ್ತಾರೆ. ಸರ್, ಕೆಂಪೇಗೌಡರವರ ಪ್ರತಿಮೆ ಯಾವ ಒಂದು ಲೋಹದಿಂದ ನಿರ್ಮಾಣ ಅದು ಮಾಡಿದ್ರು? ಕಂಚಿನ ಲೋಹದಿಂದ ನಿರ್ಮಾಣ ಮಾಡಿರ್ತಾರೆ. ಸರ್, ಹೈಟ್ ಕೂಡ ಹೇಳ್ಬೋದಾ? 108 ಮೀಟರ್ ಇರ್ತದೆ. ಸಾರಿ 108 ಅಡಿ ಇರುತ್ತೆ. ಸಾರಿ 108 ಅಡಿ ಎತ್ತರ ಕೆಂಪೇಗೌಡ ಪ್ರತಿಮೆಯನ್ನ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಬಂದು ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥದ್ದು. ಇದು ಕೂಡ ನೆನಪಿನಲ್ಲಿ ಇಲ್ಲಿ ಕರೆಂಟ್ ಅಫೇರ್ಸ್ ನಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 23ನೇ ಕ್ವಶನ್. ಕರ್ನಾಟಕದಲ್ಲಿ ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರು? ಅಭಿಮಾನ ಸ್ಟುಡಿಯೋ ಇದು ನೋಡಿ, ಸ್ಟುಡಿಯೋ ಒಂದು ಗ್ರೌಂಡ್ಗಳು ಸ್ಟುಡಿಯೋ ಅಂತ ಕರಿತೀವಿ, ಗ್ರೌಂಡ್ಗೂ ಕೂಡ ಸ್ಟುಡಿಯೋ ಅಂತಾನು ಕೂಡ ಅಲ್ಲಿ ಕರಿತೀವಿ. ಕಂಠೀರವ ಸ್ಟುಡಿಯೋ ಬೇರೆ, ಅಭಿಮಾನ ಸ್ಟುಡಿಯೋ ಬೇರೆ. ಈ ಒಂದು ಅಭಿಮಾನ ಸ್ಟುಡಿಯೋವನ್ನು ಸ್ಥಾಪಿಸಿದ ನಟ ಯಾರು ಸರ್? ಆಪ್ಷನ್ ಎ ದಿನೇಶ್, ಆಪ್ಷನ್ ಬಿ TN ಬಾಲಕೃಷ್ಣ, ಆಪ್ಷನ್ ಸಿ ಮಸೂರಿ ಕೃಷ್ಣಮೂರ್ತಿ, ಆಪ್ಷನ್ ಡಿ ಶಿವರಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ TN ಬಾಲಕೃಷ್ಣ ಅನ್ನೋರು ಅಭಿಮಾನ್ ಸ್ಟುಡಿಯೋವನ್ನ ಸ್ಥಾಪಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಎಲ್ಲರೂ ಕಂಠೀರವ ಸ್ಟುಡಿಯೋ ಅಂತ ಅನ್ಕೋಬೇಡಿ. ಅಭಿಮಾನ್ ಸ್ಟುಡಿಯೋನ ಬೇರೆ, ಕಂಠೀರವ ಸ್ಟುಡಿಯೋನ ಬೇರೆ. ಕಂಠೀರವ ಸ್ಟುಡಿಯೋಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆಗಿರ್ಬೋದು. ಇಲ್ಲಿ ನೋಡಿ, ಶವ ಸಂಸ್ಕಾರವನ್ನ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನೋಡಲಿಕ್ಕೆ ಏನು ಜನಸಂದಣಿ ಸಾಕಷ್ಟು ಕೂಡಿರ್ತಕ್ಕಂಥದ್ದು ಕಂಠೀರವ ಸ್ಟುಡಿಯೋದಲ್ಲಿ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಪೂರ್ವ ಈ ಪದದ ಸಮಾನಾರ್ಥಕ ರೂಪ ಯಾವುದು? ಆಪ್ಷನ್ ಎ ಬಡಗಣ, ಆಪ್ಷನ್ ಬಿ ಪಡುವಣ, ಆಪ್ಷನ್ ಸಿ ಮೂಡಣ, ಆಪ್ಷನ್ ಡಿ ತೆಂಕಣ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಪೂರ್ವ ಅನ್ನೋದಕ್ಕೆ ಮೂಡಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪಶ್ಚಿಮಕ್ಕೆ ಏನಂತ ಕರಿತೀವಿ ಸರ್? ಪಶ್ಚಿಮಕ್ಕೆ ಪಡುವಣ ಅಂತ ಹೇಳಿ ಕರಿತೀವಿ. ಹಾಗೆ ಉತ್ತರಕ್ಕೆ ಅಂತ ಕರಿತೀವಿ ಬಡಗಣ ಅಂತ ಕರಿತೀವಿ, ದಕ್ಷಿಣಕ್ಕೆ ತೆಂಕಣ ಅಂತ ಹೇಳಿ ಕರಿತೀವಿ. ನೋಡಿ, 4 ಇಲ್ಲಿ ದಿಕ್ಕುಗಳ ಮೇಲೆ ಕನ್ನಡ ದಿಕ್ಕುಗಳನ್ನ ಈ ರೀತಿಯಾಗಿ ಕೇಳಿರ್ತಕ್ಕಂಥದ್ದು. ಮತ್ತೆ ಮೂಡಣ, ಪಡವಣ, ತೆಂಕಣ, ಬಡಗಣ ಈ ಎಲ್ಲಾ ದಿಕ್ಕುಗಳು ನಿಮ್ಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮೂಡಣ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್. ಬಾಣವನ್ನು ಹೂಡಲು ಆಗದ ಬಿಲ್ಲು ಇದು ಒಗಟು ಆಗಿರ್ತಕ್ಕಂಥದ್ದು. ಈ ಒಗಟಿನ ಅರ್ಥ ಏನು? ಆಪ್ಷನ್ ಎ ರಾಮನ ಬಿಲ್ಲು, ಆಪ್ಷನ್ ಬಿ ಮಂತ್ರದಂಡ, ಆಪ್ಷನ್ ಸಿ ಕಾಮನ ಬಿಲ್ಲು, ಆಪ್ಷನ್ ಡಿ ಕೋದಂಡ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು? ಸರಿಯಾದ ಉತ್ತರ ಬಾಣವನ್ನು ಹೂಡಲ ಆಗದ ಬಿಲ್ಲು ಕಾಮನ ಬಿಲ್ಲು ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗಿರ್ಬೋದು. ಈಗ ಸರಿಯಾದ ಉತ್ತರ ಏನು? ಕಾಮನ ಬಿಲ್ಲು. ಕಾಮನ ಬಿಲ್ಲು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ತಿನ್ನು ಪದದ ನಿಷೇಧಾರ್ಥಕ ರೂಪ ಯಾವುದು? ಆಪ್ಷನ್ ಎ ತಿಂಡಿ, ಆಪ್ಷನ್ ಬಿ ತಿನ್ನನು, ಆಪ್ಷನ್ ಸಿ ಕುಡಿಯಬೇಡ, ಆಪ್ಷನ್ ಡಿ ಕುಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ತಿನ್ನನು. ತಿನ್ನು ಅನ್ನೋ ನಿಷೇಧಾರ್ಥಕ ಅಂದ್ರೆ ಅವನು ತಿನ್ನಲ್ಲ ಅಂತ ಹೇಳೋದ ಅರ್ಥ ಏನಂದ್ರೆ ಆಪ್ಷನ್ ಬಿ ತಿನ್ನನು ಅಂತ ಹೇಳಿ ಬರ್ತದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರಲ್ಲ, ಆಪ್ಷನ್ ಬಿ ತಿನ್ನನು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 27ನೇ ಕ್ವಶನ್. ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಯಾವುದು? ಆಪ್ಷನ್ ಎ ಶ್ರೀರಂಗಪಟ್ಟಣ, ಆಪ್ಷನ್ ಬಿ ಬೆಳಗಾಂ, ಆಪ್ಷನ್ ಸಿ ಮಾಲೂರು, ಆಪ್ಷನ್ ಡಿ ಕಾರವಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀರಂಗಪಟ್ಟಣದಲ್ಲಿ ಏನಿದೆ ರಂಗನತಿಟ್ಟು ಪಕ್ಷಿಧಾಮ ಇದೆ ಅಂತ ಹೇಳಿ ನಿಮಗೆ ಗೊತ್ತಿರಬಹುದು ಈಗಾಗಲೇ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರ್ ಹೇಳಿದ್ರು. ಈಗ ಶ್ರೀರಂಗಪಟ್ಟಣ ಇದಕ್ಕೆ ಸರಿಯಾದ ಉತ್ತರ. ಸರ್, ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಏನಂದ್ರೆ ರಂಗನತಿಟ್ಟು ಪಕ್ಷಿಧಾಮಗಳನ್ನ ಡಿಸ್ಟಿಕ್ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ಡಿಸ್ಟಿಕ್ ನಲ್ಲಿ ಇರ್ತಕ್ಕಂಥ ಒಂದು ನಗರವನ್ನ ಪಟ್ಟಣದ ಮೇಲೆ ಇಲ್ಲಿ ಸಾಕಷ್ಟು ಕ್ವಶನ್ ಅನ್ನ ಮಾಡಿರ್ತಕ್ಕಂಥದ್ದು ಸರ್. ಇದು ಶ್ರೀರಂಗಪಟ್ಟಣ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಇದು ಬರ್ತದೆ.
ನೋಡಿ ಸರ್, ಪ್ರತಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇಲ್ಲಿ ಡಿಸ್ಟಿಕ್ ಮಾತ್ರ ನೆನಪಿನಲ್ಲಿ ಇಟ್ಕೊಳ್ತಾರೆ, ಎಲ್ಲಿ ಬರುತ್ತೆ ಅಂತ ನೆನಪಿನಲ್ಲಿ ಇಟ್ಕೊಳ್ಳಲ್ಲ. ಕೆ ಮತ್ತೊಂದು ಎಕ್ಸಾಂಪಲ್ ಈ ಒಂದು ಕ್ವಶನ್ ನ ಹೇಳ್ಬೋದು ಸರ್. ವಿಭಿನ್ನವಾಗಿ ಕೇಳ್ತಾ ಇದ್ದಾರೆ ಇತ್ತೀಚೆಗೆ. ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಿತ್ಯೋತ್ಸವದ ಕವಿ ಎಂದು ಜನಪ್ರಿಯರಾದವರು ಯಾರು? ಆಪ್ಷನ್ ಎ KS ನರಸಿಂಹಸ್ವಾಮಿ, ಆಪ್ಷನ್ ಬಿ ಜಯಂತ ಕಾಯ್ಕಿಣಿ, ಆಪ್ಷನ್ ಸಿ KS ನಿಸಾರ್ ಅಹಮದ್, ಆಪ್ಷನ್ ಡಿ ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ KS ನಿಸಾರ್ ಅಹಮದ್. ಇವರ ಪ್ರಖ್ಯಾತ ಹಾಡು ಯಾವ್ದಂದ್ರ ಜೋಗದ ಸಿರಿ ಬೆಳಕಿನಲ್ಲಿ ಇದೆಯಲ್ಲ ಅದು. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೇತನ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಕದಿರು ನಿತ್ಯುಂಗದ ನಿಲುಕಿನಲ್ಲಿ ಅಂತ ಒಂದು ಸಾಂಗ್ ಅನ್ನೇ ಪಡೆದಿದ್ದಾರೆ. ಎಷ್ಟೊಂದು ಕನ್ನಡ ಸಾಹಿತ್ಯದ ಅಭಿಮಾನವನ್ನ ಹೊಂದಿರತಕ್ಕಂಥವ್ರು KS ನಿಸಾರ್ ಅಹಮದ್. ಕನ್ನಡ ಭಾಷೆಯನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥ ಒಬ್ಬ ಕನ್ನಡದ ಖ್ಯಾತ ಲೇಖಕ KS ನಿಸಾರ್ ಅಹಮದ್ ಅಂತಕ್ಕಂಥವ್ರು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಇದಕ್ಕೆ ಸರಿಯಾದ ಉತ್ತರ ನಿತ್ಯೋತ್ಸವ ಕವಿ ಅಂತ KS ನಿಸಾರ್ ಅಹಮದ್ ಅವರನ್ನ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸರ್. ಕದಳಿ ಎಂದ್ರೆ ಏನು? ಆಪ್ಷನ್ ಎ ಬಾಳೆ, ಆಪ್ಷನ್ ಬಿ ಕಿತ್ತಾಳೆ, ಆಪ್ಷನ್ ಸಿ ದಾಳಿಂಬೆ, ಆಪ್ಷನ್ ಡಿ ಮಾಹು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರ್? ಆಪ್ಷನ್ ಎ ಬಾಳೆ ಅಂತಂದೇಳಿ ಕರಿಬಹುದು. ನೋಡಿ, ಈ ಒಂದು ಕ್ವಶನ್ ಅನ್ನ ನೋಡ್ತಾ ಹೋದ್ರೆ ನಾವು ಇದೇ ಸಮನಾರ್ಥಕ ರೂಪದಲ್ಲಿ ಕೇಳ್ತಕ್ಕಂಥದ್ದು. ಬಾಳಿಗೆ ಮತ್ತೊಂದು ಸಮನಾರ್ಥಕ ರೂಪ ಕದಳಿ ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸರ್. ಇದಕ್ಕೆ ಕದಳಿ ಅಂದ್ರೆ ಸರಿಯಾದ ಉತ್ತರ ಬಾಳೆ ಸರ್. ಬಾಳೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಸರ್, 30ನೇ ಕ್ವಶನ್. ಬಿದ್ದರು ಕ್ರಿಯಾಪದದ ಧಾತು ಯಾವುದು? ಆಪ್ಷನ್ ಎ ಬೀಳುವರು, ಆಪ್ಷನ್ ಬಿ ಬೀಳು, ಆಪ್ಷನ್ ಸಿ ಬೀಳಬೇಡ, ಆಪ್ಷನ್ ಡಿ ಬಿದ್ದ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಬೀಳು ಅನ್ನೋದಕ್ಕೆ ಬರುತ್ತೆ ಇದು. ಬಿದ್ದರು ಕ್ರಿಯಾಪದದ ಧಾತು, ಇದಕ್ಕೆ ಸರಿಯಾದ ಉತ್ತರ ಬೀಳು ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಮಂಕುತಿಮ್ಮನ ಕಗ್ಗ ಸರ್. ಮಂಕುತಿಮ್ಮನ ಕಗ್ಗ ಕೃತಿಕಾರರು ಯಾರು? ಆಪ್ಷನ್ ಎ BMC, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಅನಕೃ, ಆಪ್ಷನ್ ಡಿ DVG. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ DVG. ಮಂಕುತಿಮ್ಮನ ಕಗ್ಗನ ಕನ್ನಡದ ಭಗವದ್ಗೀತೆ ಅಂತ ಕೂಡ ಕರಿತೀವಿ ನಾವು. ನೋಡಿ, ಮಂಕುತಿಮ್ಮನ ಕಗ್ಗದ ಬಗ್ಗೆ ಇನ್ನೊಂದು ಪಾಯಿಂಟ್ಸ್ ಅನ್ನ ಹೇಳಿದ್ರು ಸರ್. ಭಗವದ್ಗೀತೆ ಅಂತ ಕರಿತೀವಿ, ಕನ್ನಡದ ಭಗವದ್ಗೀತೆ ಅಂತ ಕೂಡ ಕರಿತೀವಿ. ಈ ಒಂದು ಮಂಕುತಿಮ್ಮನ ಕಗ್ಗ ಒಂದು ಕೃತಿಯ ಒಂದು ಕೃತಿಕಾರರು ಯಾರ? DVG ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಯಾರು? ಆಪ್ಷನ್ ಎ ರಾಜ ಹನುಮೇಗೌಡ, ಆಪ್ಷನ್ ಬಿ HL ನಾಗೇಗೌಡ, ಆಪ್ಷನ್ ಸಿ ಕೆಂಪೇಗೌಡ, ಆಪ್ಷನ್ ಡಿ ಕಾಳೇಗೌಡ ನಾಗವಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರ್? ಇದಕ್ಕೆ ಸರಿಯಾದ ಉತ್ತರ HL ನಾಗೇಗೌಡ ಅನ್ನೋದು ಬರುತ್ತೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜಾನಪದ ಲೋಕದ ಮೇಲೆ ಕೇಳಿರ್ತಕ್ಕಂಥದ್ದು ಕ್ವಶನ್ ಅನ್ನ. ಇದಕ್ಕೆ ಸರಿಯಾದ ಉತ್ತರ HL ನಾಗೇಗೌಡ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 33ನೇ ಕ್ವಶನ್ಗೆ ಹೋಗೋಣ. ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಒಂದು ಸೇರುವ ಸಂಧಿಯನ್ನ ನಾವು ಏನಂತ ಕರಿತೀವಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆದೇಶ, ಆಪ್ಷನ್ ಬಿ ಲೋಪ, ಆಪ್ಷನ್ ಸಿ ಸ್ವರ್ಣ ದೀರ್ಘ, ಆಪ್ಷನ್ ಡಿ ಆಗಮ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆದೇಶ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, 2 ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಯಾವುದು? ಆಪ್ಷನ್ ಎ ಪಾರಿವಾಳ, ಆಪ್ಷನ್ ಬಿ ಗಂಡ ಬೇರುಂಡ, ಆಪ್ಷನ್ ಸಿ ಬಕಪಕ್ಷಿ, ಆಪ್ಷನ್ ಡಿ ಚಕ್ರವಾಕ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಗಂಡ ಬೇರುಂಡ ಅಂತ ಹೇಳಿ ಕರಿತೀವಿ. ನೋಡಿ, 2 ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಅವರಿಗೂ ಕೂಡ ವರ್ಕ್ ಕೊಡೋಣ ಸರ್, ಎಲ್ಲ ನಾವೇ ಹೇಳೋದು ಬೇಡ. ಆ ಒಂದು ಕ್ವಶನ್ಗೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅದನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಕೊನೆಯ ಕ್ವಶನ್ಗೆ ಬರ್ತಾ ಇದ್ದೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಚಿರತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸಿಂಹ ಇದಕ್ಕೆ ಸರಿಯಾದ ಉತ್ತರ. ಕಂಠೀರವ ಪದದ ಅರ್ಥ ಹೇಳ್ಬೋದು ಸರ್? ಕಂಠೀರವ ಅಂದ್ರೆ ಗಟ್ಟಿಯಾಗಿ ಕೂಗುವ ಪ್ರಾಣಿ ಅಂತ ಹೇಳಿ ಬರ್ತದೆ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಟಾಪ್ 35 ಕನ್ನಡ ಕಮ್ಯುನಿಕೇಶನ್ ಪೇಪರ್ನ ಕ್ವಶನ್ ಹಾಗೂ ಆನ್ಸರ್ ಆಗಿತ್ತು. ಮತ್ತೆ ಇದೇ ತರಹದ ಮುಂದಿನ ಸ್ಪೆಷಲ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ಶ್ರೀಧರ್ ಸರ್ ಹಾಗೂ ನಾವು ಕೂಡ ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಎಲ್ಲ ಒಂದು ಕ್ವಶನ್ ಹಾಗೂ ಆನ್ಸರ್ಗಳನ್ನ PDF ರೂಪದಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೇವೆ. ಅಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ PDF ರೂಪದಲ್ಲಿ ನಿಮಗೆ ಕೊಡ್ತೇವೆ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.